ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಡುಗೆಯ ಅನಿಲ ಮತ್ತೆ ದುಬಾರಿ ಆಗ್ಬಿಟ್ಟಿದೆ. ಗ್ರಾಹಕರಿಗೆ ಟೆನ್ಷನ್ನು. ಕೇಂದ್ರ ಸರ್ಕಾರ ಎಂತ ಬ್ಯಾಡ್ ನ್ಯೂಸ್ ಕೊಡ್ತು ಗೊತ್ತಾ? ಇವತ್ತು ಸಂಡೇ ದಿನವೇ ಗೃಹ ಬಳಕೆಯ ಸಿಲಿಂಡರ್ ದರ ಮತ್ತೆ ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಅಡುಗೆ ಅನಿಲ ಮತ್ತೆ ದುಬಾರಿ ಆಗ್ಬಿಟ್ಟಿದೆ. ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಇದು. ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ರಾತ್ರೋರಾತ್ರಿ ಏರಿಕೆ ಆಗ್ಬಿಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳ ಆಗಿದೆ. 14.2 ಕೆಜಿ ಸಿಲಿಂಡರ್ ಬೆಲೆ ಮೇಲೆ 29 ರೂಪಾಯಿ ಒಂದೇ ಸಲ ಏರಿಕೆ. ಕಳೆದ 3 ತಿಂಗಳಲ್ಲಿ ಎರಡನೇ ಬಾರಿಗೆ ದರ ಏರಿಕೆ ಆಗ್ತಿರೋದಿದು. ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸೇ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ ನಡೆಗಿದು. ಕಾರಣ, ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗ್ತಿದೆ. ಹಾರ್ಮುಜ್ ಜಲಸಂಧಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸರಿಯಾದಂತ ಇಂಧನಗಳ ಪೂರೈಕೆ ಆಗ್ತಿಲ್ಲ, ನಮಗೆ ಸಮಸ್ಯೆ ಆಗ್ತಿದೆ ಅಂತ ಕೇಂದ್ರ ಸರ್ಕಾರ ಏನೋ ಹೇಳ್ತಾ ಇದೆ. ಆದರೆ ದೇಶದ ಜನರಿಗೆ ಸಮಸ್ಯೆ ಇದು. ಒಂದು ಕಡೆಯಲ್ಲಿ ಈ ಸಿಲಿಂಡರ್ಗಳನ್ನ ಬುಕ್ಕಿಂಗ್ ಮಾಡೋದ್ರಲ್ಲೂ ಕೂಡ ಸಮಯಾವಕಾಶವನ್ನ ಎಕ್ಸ್ಟೆಂಡ್ ಮಾಡೋ ಕೆಲಸ ಆಗಿತ್ತು. ಅದರಲ್ಲೂ ಕೂಡ ಸಮಸ್ಯೆ ಆಯಿತು. ದುಡ್ಡು ಕೊಡ್ತೀವಿ, ನಮಗೆ ಸಿಲಿಂಡರ್ ಬೇಕು ಅಂತಂದ್ರೂ ಕೂಡ ಸಿಗ್ತಾ ಇಲ್ಲ. ಹೊಡೆತ ಯಾರಿಗೆ? ಮನೆಯ ಅಡುಗೆ ಮನೆಗೆ ಬಾಂಬ್ ಬಿದ್ದಂಗಾಗಿದೆ. ಬೆಲೆ ಏರಿಕೆಯ ಬಿಸಿ ಇದು. ದಿಢೀರಂತ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 29 ರೂಪಾಯಿ ಮಧ್ಯಮ ಬಡವರ್ಗದ ಕುಟುಂಬಗಳಿಗೆ ಹೊರೆಯಾಗ್ತಿದೆ ಇದು. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಕೂಡ ಗಗನದೆತ್ತರಕ್ಕೆ ಹೋಗ್ಬಿಟ್ಟಿದೆ. ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ. ಕಾಳಸಂತೆಗಳ ಆಟ ಹೆಚ್ಚಾಗ್ತಿದೆ. ಬುಕ್ ಮಾಡಿದ್ರು ಕೂಡ ಮನೆ ಬಾಗಿಲಿಗೆ ಬರ್ತಿಲ್ಲ. ಗಂಟೆಗಟ್ಟಲೆ, ದಿನಗಟ್ಟಲೆ ಈ ಏಜೆನ್ಸಿಗಳ ಮುಂಭಾಗದಲ್ಲಿ ನಿಂತ್ಕೊಂಡ್ರು ಕೂಡ ಸಿಗ್ತಾ ಇಲ್ಲ. ಆದರೆ 29 ರೂಪಾಯಿ ಇದೇನು ಮೊದಲಲ್ಲ. ಕಳೆದ 3 ತಿಂಗಳು ನಾವು ಫೆಬ್ರವರಿಯಿಂದ ಲೆಕ್ಕಾಚಾರ ಹಾಕಿದ್ರು ಕೂಡ ಇದು ಎರಡನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿರೋದು. ಸಿಲಿಂಡರ್ ರೇಟ್ ಅಂತೂ ಹೈಕ್ ಆಯಿತು. ಹಾಗಾದ್ರೆ ರಾಜ್ಯದ ಅಥವಾ ದೇಶದ ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಬೆಲೆ ಇದೆ, ಯಾವ ರೀತಿಯಾದಂಥ ಪ್ರೈಸ್ ಇದೆ, ಆ ಲಿಸ್ಟನ್ನು ನೋಡ್ತಾ ಹೋಗೋಣ. ಕಳೆದ 3 ತಿಂಗಳಲ್ಲಿ ಇಷ್ಟೊಂದು ಏರಿಕೆ ಆಗಿರೋದು ನೋಡಿ. ದೆಹಲಿಯಲ್ಲಿ ಮೊದಲು 913 ರೂಪಾಯಿ ಇತ್ತು, ಈಗ 29 ರೂಪಾಯಿ ಏರಿಕೆ ಆಯ್ತಲ್ಲ. ದೇಶದ ರಾಜಧಾನಿಯಲ್ಲಿ 942 ರೂಪಾಯಿ ಇದ್ರೆ ನಮ್ಮ ಬೆಂಗಳೂರು ಮೊದಲು 915 ರೂಪಾಯಿ ಆಸ್ಪಾಸ್ನಲ್ಲೇ ಇತ್ತು. ಇನ್ನೂ ಜಾಸ್ತಿನೇ, ಬಟ್ ಇದು ಅಧಿಕೃತ ಅಂಕಿಅಂಶಗಳು. ಬಟ್ ಈಗ 29 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ 944 ರೂಪಾಯಿ, 45 ರೂಪಾಯಿನೇ ರೌಂಡ್ ಫಿಗರ್ ಹಾಕಿದ್ರೆ. ಇನ್ನು ಮುಂಬೈ ನಗರದಲ್ಲಿ 912 ರೂಪಾಯಿ ಮೊದಲಿತ್ತು, ಈಗ 941, 42 ರೂಪಾಯಿಗೆ ಬಂದಿದೆ. ಬೆಲೆ ಏರಿಕೆಯ ನಂತರದ ಪಟ್ಟಿ ಇದು, ಅಧಿಕೃತ. ಬಟ್ ನಿಮ್ಗೆ ಬೇಕು ಅಂತಂದ್ರೂ ಕೂಡ ಸಿಗ್ತಿಲ್ಲ. ಕೋಲ್ಕತ್ತಾದಲ್ಲಿ 939 ರೂಪಾಯಿ ಮೊದಲಿತ್ತು, ಹಳೆ ದರ. ಈಗ 29 ರೂಪಾಯಿ ಜಾಸ್ತಿ ಆಯ್ತಲ್ಲ, 968 ಆದ್ರೆ ಚೆನ್ನೈಯಲ್ಲಿ 928 ರೂಪಾಯಿ ಮೊದಲಿತ್ತು, ಈಗ 957 ರೂಪಾಯಿ. ಅಂದ್ರೆ 1,000 ರೂಪಾಯಿನೇ ಲೆಕ್ಕಾಚಾರ ಹಾಕಬೇಕು, ಅಲ್ಲಿ ಇಲ್ಲಿ ಅದು ಇದು ಅಂತ. ಇದು ಬೆಲೆ ಏರಿಕೆಯಿಂದ ತತ್ತರಿಸ್ತಿರುವಂತ ಅಂಕಿಅಂಶ. ಮೊದಲೆಷ್ಟಿತ್ತು, ಈಗ ಎಷ್ಟಾಗ್ಬಿಟ್ಟಿದೆ. ಮಾರ್ಚ್ 7ರಂದು ನಾವು ನೋಡುವ ಸಂದರ್ಭದಲ್ಲಿ 60 ರೂಪಾಯಿ ಏರಿಕೆ ಆಯಿತು. ಮಾರ್ಚ್ 7 ಯುದ್ಧ ಆರಂಭ ಆಗಿ 1-2 ವಾರ ಕಳೀತಿದ್ದಂತೆಯೇ 60 ರೂಪಾಯಿ ಇಂಧನದ ಬೆಲೆ ಏರಿಕೆ ಆಗಿತ್ತು. ಜೂನಿನ ಸಂದರ್ಭದಲ್ಲಿ ಈ ಜೂನ್ 7 ಇವತ್ತು ನಾವು ನೋಡ್ತಾ ಇದ್ರೆ 29 ರೂಪಾಯಿ ಏರಿಕೆ ಆಗಿದೆ ನೋಡಿ. ಬರೋಬ್ಬರಿಯಾಗಿ ಮೊದಲು 60 ಅಂದ್ರೆ 100ರ ಗಡಿ, 100 ರೂಪಾಯಿಯಷ್ಟೇ ಜಾಸ್ತಿ ಆಗಿದೆ. ಇನ್ನು ಅಲ್ಲಿ ಬುಕ್ ಮಾಡೋದು, ಇಲ್ಲಿ ಹೋಗೋದು, ರಾಜ್ಯ ದೇಶದ ಜನ ತತ್ತರಿಸ್ತಿದ್ದಾರೆ. ಕೇವಲ 2 ತಿಂಗಳಲ್ಲಿ 89 ರೂಪಾಯಿ ಏರಿಕೆ ಆಗಿರೋದು, 89 ರುಪೀಸ್. ಜಸ್ಟ್ ಈ ತಿಂಗಳ ಅಂತರದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಇದು ದೇಶದ ಜನರ ನಿದ್ದೆ ಕೆಡುವಂಗೆ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿರೋದು, ನಮ್ಮ ದೇಶದಲ್ಲಿರುವಂಥ ರಿಸರ್ವ್ ಇರುವಂಥ ಇಂಧನಗಳು ಎಲ್ಲಿ ಹೋಯಿತು? ಸಮರ್ಪಕವಾಗಿ ಅದನ್ನ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿಲ್ವಾ? ಇದು ಈ ಕ್ಷಣಕ್ಕೂ ಕೂಡ ಇಡೀ ದೇಶದಲ್ಲಿ ಗೊಂದಲ ಮೂಡಿಸಿದೆ. ಮೂರೇ 3 ತಿಂಗಳಲ್ಲಿ 89 ರೂಪಾಯಿ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಬಡ ಜನ ಎಲ್ಲಿ ಹೋಗಬೇಕು? ಯುದ್ಧ ಆರಂಭ ಆಗಿ ಈಗ ಒಂದು 3 ತಿಂಗಳಲ್ಲಿ ಬೆಲೆ ಏರಿಕೆ ಆಗಿದೆ. ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ.
ದರ ಏರಿಕೆ ಆಗ್ತಾ ಇದ್ರೆ ನಾವು ಬದುಕೋದು ಹೆಂಗೆ ಸ್ವಾಮಿ ಅಂತಿದ್ದಾರೆ. ನಮಗೆ ಸರಿಯಾಗಿ ಇನ್ನೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ನಡುವೆ ಪ್ರೈಸ್ ಬೇರೆ ಹೈಕ್ ಆಗ್ತಿದೆ. ಈಗ 2 ಬಾರಿ ದರ ಏರಿಕೆ ಮಾಡಿ ಕೂತ್ಕೊಂಡಿದ್ದೀರಾ ನೀವು. ನಾವೇನ್ ಮಾಡಬೇಕು? ದರ ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಜನರು ಆಗ್ರಹಿಸುತ್ತಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ನೋಡಿ, 3 ತಿಂಗಳಲ್ಲಿ 2 ಬಾರಿ ಒಂದು 89 ರೂಪಾಯಿಯಷ್ಟು ಪ್ರೈಸ್ ಹೈಕ್ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಜನ ಮಾತನಾಡ್ತಿದ್ದಾರೆ. ನಾವೆಲ್ಲಿ ಹೋಗೋದು ಅಂತ. ಬುಕಿಂಗ್ ಮಾಡ್ತಿದ್ರೆ ಸಿಗ್ತಾ ಇಲ್ಲ. ದಿನಗಟ್ಟಲೆ ಗಂಟೆಗಟ್ಟಲೆ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಹಾಗಾಗಿ ಕಡಿಮೆ ಮಾಡಿ, ಇಲ್ಲದಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ, ನಮ್ಮ ಬದುಕೆ ಅತಂತ್ರ ಆಗಿಬಿಟ್ಟಿದೆ ಅನ್ನೋದಾಗಿ ಜನರು ಆಗ್ರಹಿಸ್ತಿದ್ದಾರೆ. ಹೌದು ಸರ್, ಇವಾಗೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಏನಂದ್ರೆ ಮನೇಲಿ ಇವಾಗ ಎಲ್ಲ ಎನಿ ಟೈಮು ಗ್ಯಾಸ್ ಬೇಕೇ ಬೇಕು, ಎಲ್ಲದಕ್ಕೂ ಯೂಸ್ ಆಗೋದಕ್ಕೆ. ಇವಾಗ ಬುಕ್ ಮಾಡಿದ್ರೆ 1 ತಿಂಗಳು ಆಗೋವರೆಗೂ ಬುಕ್ ಮಾಡಂಗಿಲ್ಲ. ಮನೇಲಿ ಬೇಗ ಸಿಲಿಂಡರ್ ಎಲ್ಲ ಖಾಲಿ ಆಗ್ತಿದೆ. ನಮ್ಗೆ ತುಂಬಾನೇ ಇವಾಗ ಕಷ್ಟ ಆಗ್ತಿದೆ. ಸಿಲಿಂಡರ್ ಇಲ್ಲ, ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಪ್ಲಸ್ ಇವಾಗ ಬೇಗ ಸಿಗ್ತಾನೂ ಇಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಮ್ಗೆಲ್ಲ. ಹೌದು ಸರ್, ಇವಾಗ ಹೋಟ್ಲಲ್ಲೂ ಕೂಡ ಎಲ್ಲೂ ಹೋಟ್ಲಿಗೂ ಹೋಗಕ್ಕಾಗಲ್ಲ. ಇವಾಗ ನಾವು ಕೆಲ್ಸಗಳಿಗೆ ಹೋಗ್ತೀರಿ, ಮಾರ್ನಿಂಗ್ ಟೈಮು ಇವಾಗ ಟಿಫನ್ ಮಾಡಿರಲ್ಲ, ಅಲ್ಲಿಗೆ ಹೋಟ್ಲಿಗೆ ಹೋಗೋಣ ಅಂದ್ರೆ ಅಲ್ಲೂ ಕೂಡ ಇವಾಗ ಗ್ಯಾಸ್ ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ. ಸೊ ಇವಾಗ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಎಲ್ಲದಕ್ಕೂ. ಸ್ವಲ್ಪ ಬೇಗ ಗ್ಯಾಸ್ ಸಿಲಿಂಡರ್ ಇದೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಗೂ. ಹೌದು ಸರ್, ಇವಾಗ ಆಟೋ ಓಡಿಸ್ಕೊಂಡು ಗೃಹಿಣಿಯಾಗಿ ನಾನು ಒಂದು ಮನೆ ನಡೆಸ್ಬೇಕು, ಕುಟುಂಬ ನಡೆಸ್ಬೇಕು ಅಂದ್ರೆ ನಾವು ಚೆನ್ನಾಗಿ ದುಡಿಬೇಕು ಅಂದ್ರೆ ಯಾವ ಕಡೆ ಹೋದ್ರು ಗ್ಯಾಸ್ ರೈಟ್, ಮತ್ತೆ ಮನೇಲಿ ಗ್ಯಾಸ್ ಹಚ್ಬೇಕು, ಅಡುಗೆ ಮಾಡಬೇಕು, ಕುಟುಂಬ ನೋಡ್ಬೇಕು ಅಂದ್ರೆ ಗ್ಯಾಸ್ ರೈಟ್ ಎಲ್ಲದೂ ಜಾಸ್ತಿ ಆಗಿದೆ. ಅದರಿಂದ ಅದನ್ನ ಕಡಿಮೆ ಮಾಡಕ್ಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ತುಂಬಾ ಕಷ್ಟ ಆಗ್ತೈತೆ. ಹೊರಗಡೆ ಹೋದ್ರೇನೆ ಈಗ ನಮ್ಮ ಆಟೋದಲ್ಲಿ ಚಾರ್ಜ್ ಮಾಡ್ಬೇಕು ಅಂದ್ರೂ ಒಂದು 3 ಅವರ್ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕು. ಮತ್ತೆ ನಾವೇನೋ ಹೋಟ್ಲಿಗೆ ಹೋಗ್ತೀವಿ ಅಂದ್ರೆ ಎಲ್ಲ ರೈಟನ್ನು ಜಾಸ್ತಿ ಮಾಡಿದ್ದಾರೆ. ಹೋಟ್ಲಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದನ್ನು GST ಜಾಸ್ತಿ ಮಾಡಿದ್ದಾರೆ. ಅದನ್ನೆಲ್ಲದನ್ನು ಕಮ್ಮಿ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸೊ ಒಂದ್ 50 ರೂಪಾಯಿ 30 ರೂಪಾಯಿ ಗಂಡಂದ್ರ ಹತ್ರ ಸುಳ್ಳು ಹೇಳ್ಬಿಟ್ಟು ಸಿಲಿಂಡರ್ ದುಡ್ಡನ್ನ ಉಳ್ಸಕ್ಕೋಸ್ಕರ ಹೇಳ್ತಿದ್ರು. ಇವಾಗ ನಾವು ಆ ಕೆಲ್ಸನೂ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಇವರೇ ಆಲ್ರೆಡಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ಮನೆಯಲ್ಲಿ ನಾವು ಸಿಲಿಂಡರ್ ಬುಕ್ ಮಾಡಿ ಒಂದ್ ಸಿಲಿಂಡರ್ ಕೊಟ್ಟಿ 1 ತಿಂಗಳು ಆದ್ಮೇಲೆ ಸಿಲಿಂಡರ್ ಕೊಡ್ತಾ ಇದಾರೆ. ಅದು ತುಂಬಾ ಕಷ್ಟ ಇದೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ದುಡಿಯೋರು, ಮಕ್ಳು ಸ್ಕೂಲ್ಗೆ ಹೋಗೋರು ಅಥವಾ ಪೇಷಂಟ್ಗಳನ್ನ ಯಾರನ್ನ ಇಟ್ಕೊಂಡಿರ್ತೀವಿ, ಪಕ್ಕದ ಮನೇಲಿ ಅಡಿಗೆ ಮಾಡ್ಕೊಂಡ್ ಬರಕ್ಕಾಗತ್ತಾ? ಆಗೋದಿಲ್ಲ. ಸಿಲಿಂಡರ್ ತುಂಬಾ ಆದಷ್ಟು ಕಮ್ಮಿ ಮಾಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಮೊದ್ಲೆಲ್ಲ ಹೊಲೆಗಳೆಲ್ಲ ಇಟ್ಕೊಂಡ್ ಮಾಡ್ತಾ ಇದ್ವಿ. ಅವಾಗ ಮನೆ ವಾತಾವರಣ ಬೇರೆ ತರ ಇತ್ತು. ಇವಾಗ ಅಪಾರ್ಟ್ಮೆಂಟ್ಸ್ ಅದು ಇದು ಅನ್ನೋದ್ರಿಂದ ಅಲ್ಲೆಲ್ಲ ಯಾರು ಒಲೆ ಇಟ್ಕೊಂಡ್ ಮಾಡಕ್ ಆಗೋದಿಲ್ಲ. ಎಲ್ಲಾದ್ರದ್ದು ರೇಟ್ ಆಗಿದೆ ಸರ್. ಹೋಟ್ಲಲ್ಲಿ ಇಡ್ಲಿ ತಗೊಂಡ್ರೆ ವಡೆ ಕೊಡಲ್ಲ. ಏನಕ್ಕೆ ಅಂದ್ರೆ ಸಿಲಿಂಡರ್ ಪ್ರಾಬ್ಲಮ್ಗೆ ನಾವು ಮಾಡಲ್ಲ. ಇನ್ನು ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದಾರೋ ನೋಡ್ಕೊಂಡ್ ಬರೋಣ. ದೇಶದಲ್ಲಿ ಇವತ್ತು LPG ಗ್ಯಾಸ್ ದರ ಏರಿಕೆಯಾಗಿದೆ. ಇದು ಕಳೆದ 3 ತಿಂಗಳಲ್ಲಿ 2 ಬಾರಿ ಏರಿಕೆ ಆಗಿರೋದು ಜನರಿಗೆ ಆಕ್ರೋಶ ತರುವಂತ ಸ್ಥಿತಿ ಆಗಿದೆ. ಇವತ್ತು ನಾವು ಗಂಗಾನಗರದಲ್ಲಿ ಇರುವಂತ ಗೃಹಿಣಿಯರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಮೇಡಮ್ ನಮಸ್ತೆ. ಇವತ್ತು ಗ್ಯಾಸ್ ರೈಟ್ ಆಗಿದೆ, 29 ರೂಪಾಯಿ ಪ್ರೈಸ್ ಹೈಕ್ ಆಗಿದೆ. ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಏನ್ ಮಾತಾಡ್ತೀರಾ? ಏನ್ ಮಾತಾಡೋದು? ತಿಂಗಳು ಹಿಂಗ್ ಜಾಸ್ತಿ ಮಾಡ್ತಾ ಇದ್ರೆ ಬಡವರು ಎಲ್ಲ ಹೆಂಗೆ ಬದುಕಕ್ಕಾಗತ್ತೆ? ಹೆಂಗ್ ಸಂಸಾರ ಮಾಡಕ್ಕಾಗತ್ತ? ಅವ್ರು ಒಬ್ರು ದುಡ್ದು 6 ಜನ ಕುತ್ಕೊಂಡ್ ತಿನ್ನಕ್ಕಾಗತ್ತಾ ಈಗಿನ ಕಾಲದಲ್ಲಿ? ಆದ್ರಿಂದ ಸಿಲಿಂಡರ್ ಕಮ್ಮಿ ಮಾಡ್ಬೇಕು. ಬರ್ತಾ ತಿಂಗಳು ಹಿಂಗ್ ಹೆಚ್ಚಿಸ್ಕೊಂಡು ಹೋದ್ರೆ ನಾವ್ ಹೆಂಗೆ ಸಂಸಾರ ಮಾಡೋದು? ಇದನ್ನ ಅರ್ಥ ಮಾಡ್ಕೊಂಡು ಕೇಂದ್ರ ಸರ್ಕಾರ ಕಮ್ಮಿ ಮಾಡ್ಬೇಕು ನಮ್ಗೆ ಅಂತ ಕೇಳ್ಕೊಂತೀವಿ. ಎಲ್ಲಾ ವಸ್ತುಗಳ ಬೆಲೆ ಬೇರೆ ರೇಟ್ ಆಗಿದೆ. ಈ ಗ್ಯಾಸ್ ರೇಟ್ ಆಗಿರೋದ್ರಿಂದ ಹೋಟ್ಲಲ್ಲಿ ಹೋಗಿ ನಾವ್ ತಿನ್ನಕ್ಕಾಗತ್ತಾ? ಹೋಟ್ಲಲ್ಲಿ ಅದಕ್ಕಿಂತ ಡಬಲ್ ಆಗಿದೆ. ಹೋಟ್ಲಲ್ಲಿ ಯಾವಾಗ ಹೋಗಿ ತಿನ್ನಕ್ಕಾಗತ್ತಾ? ಆದ್ರಿಂದ ನಾನ್ ಕೇಳ್ಕೊಳೋದು ಇಷ್ಟೇ, ಸಿಲಿಂಡರ್ ಬೆಲೆ ಕಮ್ಮಿ ಮಾಡ್ಬೇಕು ಅಂತ. ಮೇಡಮ್, ಇವತ್ತು ಎರಡು ಸಲ 89 ರೂಪಾಯಿ ರೈಟ್ ಜಾಸ್ತಿ ಆಗಿದೆ. ನೀವು ಗೃಹಿಣಿಯಾಗಿ ಯಾವ ರೀತಿ ಇದನ್ನ ನಿಭಾಯಿಸ್ತೀರಾ? ಸರ್, ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ನಾವು ಮೊದ್ಲೆಲ್ಲ ಸೌದೆ ಒಲೆನಾದ್ರು ಉಪಯೋಗಿಸ್ಕೊಂಡು ಅಡಿಗೆ ಮಾಡ್ತಾ ಇದ್ರು ಗ್ಯಾಸ್ ಇಲ್ಲ ಅಂದ್ರೆ. ಆದ್ರೆ ಇವ್ರು ಏನ್ ಮಾಡ್ಬಿಟ್ರು, ಕೇಂದ್ರ ಸರ್ಕಾರದವ್ರು ಎಲ್ಲಾರ್ಗು ಅದ್ರ ಮೇಲೆ ಡಿಪೆಂಡ್, ಗ್ಯಾಸ್ ಮೇಲೆ ಡಿಪೆಂಡ್ ಆಗಂಗ್ ಮಾಡ್ಬಿಟ್ಟು ಸೌದೆನೂ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ಪಾಪ ಮಧ್ಯಮ ವರ್ಗದವ್ರು ಏನ್ ಮಾಡ್ಬೇಕತ್ತೆ? ಅದ್ರಲ್ಲೂ ಕರೆಂಟ್ ಬೆಲೆನೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಕರೆಂಟ್ ಯೂಸ್ ಮಾಡಂಗಿಲ್ಲ. ಬರೀ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಇರೋ ಸ್ಥಿತಿನಲ್ಲಿ ಈಗ ಆಗೋಗ್ಬಿಟ್ಟಿದೆ. ಇನ್ನು ಹೋಟ್ಲ್ ಸುದ್ದಿಗೆ ಹೋಗ್ಬಿಟ್ರೆ ಅಲ್ಲೂ ಡಬಲ್ ಆಗೋಗಿದೆ. ಅಲ್ಲಿ ಮತ್ತೆ ಹೋಟ್ಲಲ್ಲೂ ತಿನ್ನಕ್ ಆಗ್ತಾ ಇಲ್ಲ. ಹಾಗಾಗಿ ತುಂಬಾ ರೇಟ್ ಆಗಿದೆ ಸರ್. ಅದರಿಂದ ಸ್ವಲ್ಪ ಕೇಂದ್ರ ಸರ್ಕಾರದವರು ಈ ನಿಟ್ಟಿನಲ್ಲಿ ಒಂದು
ಹೆಜ್ಜೆಯನ್ನು ಮಾಡಿಕೊಂಡು ಗಮನ ಹರಿಸ್ಬಿಟ್ಟು ರೇಟನ್ನೆಲ್ಲ ಕಡಿಮೆ ಮಾಡಿ ಸಾಮಾನ್ಯ ಜನರಿಗೆ ಇದು ಒಂದು ಉಪಯೋಗ ಆಗೋ ರೀತಿನಲ್ಲಿ ರೇಟ್ ಕಡಿಮೆ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಸರ್. ಸರ್ಕಾರ ಒಂದು ಕಡೆ GST 18% ಇಂದ ಹಿಡಿದು ಹಲವು ಬಗೆಯ ವಸ್ತುಗಳ ಮೇಲೆ ಕೂಡ ರೈಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಇವತ್ತು ಈ ರೈಟ್ ಆಗಿರೋದಕ್ಕೆ ನೀವೇನು ವ್ಯಕ್ತಪಡಿಸ್ತೀರ ಮೇಡಮ್? ಸರ್ GST ಜಾಸ್ತಿ ಆಗಿದೆ, ಬಟ್ ಏನಂದ್ರೆ ಅದು ರಿಟರ್ನ್ ಆಗ್ತಾ ಇಲ್ಲ. ರಿಟರ್ನ್ ಆಗ್ದಲೇ ಇರೋದಕ್ಕೋಸ್ಕರ ಈ ಗ್ಯಾಸ್ ಮೇಲೆ ಹಾಕೋದು, ಇಲ್ಲ ಅಂದ್ರೆ ವಾಟರ್ ಬಿಲ್ ಜಾಸ್ತಿ ಮಾಡೋದು, ಎನಿಥಿಂಗ್ ಎಲ್ಲಾ ತರದ್ದು ವಸ್ತುಗಳ ಮೇಲೆ ಜಾಸ್ತಿ ಮಾಡ್ತಿರೋದ್ರಿಂದ ಖಂಡಿತ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅದು ಹೊರೆನೇ ಆಗಿದೆ. ಯಾಕಂದ್ರೆ ಇವಾಗ ಸಿಲಿಂಡರ್ ತಗೋಬೇಕು, ಇಬ್ರು ಇರ್ತೀವಿ, ಅದು 20 days 30 days ಮೇಲೆ ಅದು ಒಂದು ಬುಕ್ ಮಾಡಬೇಕು, ಆಮೇಲಿಂದ ಸಿಲಿಂಡರ್ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂತ. ಅದು ಸಿಲಿಂಡರ್ ಬುಕ್ ಮಾಡುವಾಗ್ಲೇ ನಮಗೆ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ. ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ 20 ದಿನದೊಳಗೆ ಸಿಲಿಂಡರ್ ಖಾಲಿ ಆದ್ಮೇಲೆ ಏನ್ ಮಾಡ್ಬೇಕು? ಈಗ ಮನೆಗಳಲ್ಲಿ ನಿಮ್ಗೆ ಗೊತ್ತು, ಒಲೆಗಳು ಹಚ್ಚಕ್ ಆಗೋದಿಲ್ಲ, ಬೇರೆ ಏನ್ ಆಪ್ಷನ್ ಇದೆ? ಹೋಟ್ಲ್ಗೆ ಹೋಗೋಣ ಅಂದ್ರೆ ಹೋಟ್ಲ್ಗಳಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಮಾಡೋದೆಷ್ಟು? ಈ ತರ ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲಾರ್ಗು ತೊಂದರೆ ಆಗಿದೆ ಅಂತ ಅನ್ಸುತ್ತೆ. ಹೌದಾ? ಓಕೆ, ನೆಕ್ಸ್ಟ್. ಸರ್, ಇದು ಸಡನ್ ಆಗಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿರೋದಂದ್ರೆ ತುಂಬಾ ತೊಂದ್ರೆ. ನಮ್ಮಂತ ಬಡವ್ರಿಗೆಲ್ಲ ಇನ್ನೂ ತುಂಬಾನೇ ತೊಂದ್ರೆ ಸರ್. ಯಾಕಂದ್ರೆ ಇವಾಗ ಸೌದೆ ಒಲೆ ಎಲ್ಲ ಇಲ್ಲಿ ಬಂದು ಯೂಸ್ ಮಾಡಕ್ ಆಗಲ್ಲ. ಬಿಲ್ಡಿಂಗ್ ಮನೆಗಳು ಹೊಗೆ ಬರುತ್ತೆ ಅಂತ ಗಲಾಟೆ, ಓನರ್ಗಳದ್ದು ಗಲಾಟೆ ಇರುತ್ತೆ. ಕರೆಂಟ್ ಸ್ಟವ್ ಮಾಡೋಣ ಅಂದ್ರೆ ಅದ್ರಲ್ಲೂ ನಮ್ಗೆ ಯೂನಿಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸಿಲಿಂಡರ್ ಬ್ಲಾಕ್ ಅಲ್ಲಿ ತಗೊಳ್ಬೇಕು ಅಂದ್ರೆ ಅದ್ರಲ್ಲೇ 3,000 4,000 ಹೇಳ್ತಾರೆ ಸರ್. ನಮ್ಮಂತ ಕೂಲಿ ಕೆಲಸ ಮಾಡೋರು ಎಲ್ಲಿಂದ ತಗೊಳಕ್ ಆಗುತ್ತೆ? ನೀವೇ ಯೋಚನೆ ಮಾಡಿ. ಈ ಸರ್ಕಾರದವ್ರು ಇದಕ್ಕೆ ಏನಾದ್ರು ಒಂದು ಕೈ ಕ್ರಮ ತಗೊಂಡು ಏನಾದ್ರು ಒಂದು ಸಿಚುವೇಶನ್ ಒಳ್ಳೆ ಇದ್ರಲ್ಲಿ ಪರಿಸ್ಥಿತಿಗೆ ತಂದು ಇಡೋ ತರ ಮಾಡ್ಬೇಕು. ನಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೂ ಪರವಾಗಿಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾರೆ, ಅದು ತಂದು ಅದ್ರಲ್ಲಿ ಮಾಡ್ಕೊಂತ. ನಮ್ಕಿನ್ನ ಕೆಳಗಡೆ ಇರೋ ಗುಡ್ಸ್ಲು ಮನೆಯಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ ಹೇಳಿ ಸರ್? ಅವರು ಎಲ್ಲರೂ ಇವಾಗ ಸಿಲಿಂಡರ್ ಇಂದಾನೇ ಅಡ್ಗೆ ಮಾಡಿ ತಿನ್ನೋ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ. ಇನ್ ಸಿಲಿಂಡರ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಈ ಗೌರ್ಮೆಂಟ್. GST ತಗೋತಾರೆ, ಬಟ್ GST ಏನಕ್ಕೆ ರಿಟರ್ನ್ ಮಾಡೋದಿಲ್ಲ? ರಿಟರ್ನ್ ಮಾಡಲ್ಲ. ಇವಾಗ ಈ ಸಿಲಿಂಡರ್ ಜಾಸ್ತಿ ಮಾಡಿದ್ರ ಅಲ್ಲೆಲ್ಲಾದ್ರೂ ಸಬ್ಸಿಡಿ ಮಾಡ್ಕೊಳ್ಳೋದು, ಆತರ ಏನಾದ್ರು ಮಾಡ್ಬೋದಿಲ್ಲ. ಈ GST ಪ್ರೋಸೆಸ್ ಏನಾಗ್ತಾ ಇದೆ? ನಾವು ಪ್ರತಿದಿನ GST ಸ್ಯಾಲ್ರಿ ತಗೊಂಡಾದ ತಕ್ಷಣ GST ಪೇ ಮಾಡ್ತೀವಿ, ಏನಾದ್ರು ತಗೊಂಡಿದ ತಕ್ಷಣ GST ಪೇ ಮಾಡ್ತೀವಿ. ಈ ಎಲ್ಲಾ GSTಗಳನ್ನ ನಾವ್ ಯಾವ ತರ ರಿಟರ್ನ್ಸ್ ತಗೋತಾ ಇದೀವಿ? ಅದಕ್ಕೆ ಏನಾದ್ರು ಒಂದ್ ಇರ್ಬೇಕಲ್ಲ. ಈ ಸಿಲಿಂಡರ್ ಅಲ್ಲಿ ಓಕೆ, ಸ್ವಲ್ಪ ಸಬ್ಸಿಡಿ ಕೊಡಿ, ತಗೋತಾ ಇದ್ದೀರಾ, ತಗೊಳ್ಳೋದು ನಾವೇನ್ ಫ್ರೀ ಸಿಲಿಂಡರ್ಸ್ ಕೇಳ್ತಾ ಇಲ್ಲ. ಅದ್ರಲ್ಲಿ ಸಬ್ಸಿಡಿ ಅಂದ್ರೆ ಕಮ್ಮಿ, ಜಾಸ್ತಿ ಮಾಡಕ್ ಹೋಗ್ಬೇಡಿ, ಹೊರೆ ಮಾಡಕ್ ಹೋಗ್ಬೇಡಿ, ಅದನ್ನ ಕಮ್ಮಿ ಮಾಡಿ ಸಾಕು. ಆ ಹೊರೆ ಅನ್ನೋದು ಇವಾಗ 29 rupees ಇತ್ತು, ಈಗ 80 something ಏನೋ ಆಗಿದೆ ಅಂತ ಹೇಳ್ತಿದ್ದೀರಾ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬಿಡಿ. GST ಆಗ್ತಿರೋದಾದ್ರೂ ಏನು? GST ಇಂದ ನಮ್ಗೇನು ಉಪಯೋಗ? ನಾವು ಕಟ್ತಾ ಇದೀವಿ, ಓಕೆ, ಅದರಿಂದ ನಮಗ್ ಬರ್ತಿರೋ ರಿಟರ್ನ್ಸ್ ಏನು? GST ರಿಟರ್ನ್ಸ್. ಈಗ ಸ್ಯಾಲ್ರಿಡ್ ಪೀಪಲ್ ಏನ್ ಸರ್, ಅಲ್ಲೂ ನಾವು ಟ್ಯಾಕ್ಸ್ ಕಟ್ತೀವಿ, ಇಲ್ಲೂ GST ಕಟ್ಬಿಟ್ಟು ನಾವು ಹೊಟ್ಟೆಗೆ ಏನ್ ತಿನ್ಬೇಕು? ಎಲ್ಲಾನು ಅವರೇ ತಗೊಂಡ್ಬಿಟ್ರೆ ದುಡ್ದಿರ ನಾವು ತಿನ್ನೋದಕ್ಕೆ ನಮ್ಗೆ ಅಧಿಕಾರ ಇರಲ್ವಾ ಸರ್? ಅದಕ್ಕೋಸ್ಕರ ಏನ್ ಹೇಳೋದು ಅಂದ್ರೆ, ಈ ಗ್ಯಾಸ್ ರೇಟನ್ನ ಕಡಿಮೆ ಮಾಡೋದ್ರಿಂದ ಏನಾದ್ರು ಕಾಮನ್ ಪೀಪಲ್ಗಾದ್ರೂ ಅನುಕೂಲ ಆಗುತ್ತೆ ಅಂತ ನಾವು ಇಷ್ಟ ಹೇಳ್ತೀವಿ ಸರ್. ಇದು ಇಲ್ಲಿನ ಗೃಹಿಣಿಯರ ಮಾತಾಗಿತ್ತು. ಸರ್ಕಾರ GST ಅಲ್ಲದೆ ಪ್ರತಿಯೊಂದು ಎಲ್ಲಾ ವಸ್ತುಗಳಲ್ಲೂ ಕೂಡ ರೈಟ್ ಜಾಸ್ತಿ ಮಾಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಅಲ್ಲಿ ಕೂಡ ಈ ರೀತಿ ರೈಟ್ ಮಾಡಿದ್ರೆ ಯಾವ ರೀತಿ ಸಂಸಾರ ನಡೆಸಬೇಕು ಅನ್ನೋದು ಇವ್ರುಗಳು ಹೇಳ್ತಾ ಇರೋದು. ಈಗ ನೋಡ್ತಾ ಇರ್ರಿ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.